ಅದು ಮುಖ್ಯಮಂತ್ರಿ ಕೊಟ್ಟಂಥ 10 ಕೋಟಿ ಕಾರ್ಯಕ್ರಮದಲ್ಲಿ ತೀರಾ ಶಿಥಿಲಾವಸ್ಥೆಗೆ ಹೋಯ್ದು ಇದನ್ನು ರೋಡನ್ನು ಆಯ್ಕೆ ಮಾಡ್ಕೊಂಡಿದ್ದ ಎಲ್ಲ ಕಡೆಯಿಂದ ಇಲ್ಲೂ ಪೂಜೆ ಮಾಡಿದ ಪಟ್ಟ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ವಿಶೇಷವಾಗಿ ಸ್ವಾಗತ ಮಾಡಿದ್ದಾರೆ. ಸರ್, ಈಗ ತಮಗೆ ಗೊತ್ತಿದೆ 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇವತ್ತು 10 ಕೋಟಿ ಅನುದಾನ ಅಟ್ಲೀಸ್ಟು ನಮ್ಮ ತಾಲೂಕಿನ ರಸ್ತೆ ಒಂದು ರಸ್ತೆ ಮಾಡೋಕ್ಕಾಗಲ್ಲ. 10 ಕೋಟಿಲಿ ಒಂದೇ ಒಂದು ಸಿಂಗಲ್ ರಸ್ತೆ ಮಾಡೋಕ್ಕಾಗಲ್ಲ. ಈಗ ತೀರಾ ಗ್ರಾಮದ ಪ್ರದೇಶ ಒಳಗಡೆಯಲ್ಲಿ ತೀರಾ ಅವಶ್ಯಕತೆ ಇರೋ ಕಡೆಗೆ 10 ಲಕ್ಷ ಹಾಕ್ಕೊಂಡು ಮಾಡಿದ್ದೀವಿ. ಇದು ಒಂದು ಕ್ಷೇತ್ರಕ್ಕೆ 10 ಕೋಟಿ ಅನ್ನೋದನ್ನ ಒಂದು ರಸ್ತೆ ಮಾಡೋಕ್ಕಾಗಲ್ಲ, ಯಾವುದರ ಒಂದು ರಸ್ತೆ ಮಾಡೋಕ್ಕಾಗಲ್ಲ. ತಮಗೆ ಗೊತ್ತಿರೋಂಥ ವಿಚಾರ. ಇನ್ನೂ ಮುಂದುವರೆದು ಹೇಳ್ಬೇಕಂತಂದರೆ ಇವತ್ತು 2025 ಆದಂಥ ಫ್ಲಡ್ಗೆ ಸರಣಿ ಕೆರೆಗಳು 8 ಕೆರೆ ಹೊಡೆದೋದು, 46 ಕಟ್ಟೆಗಳು ಹೊಡೆದೋದು. ಇವತ್ತು ಆ ಕೆರೆಗಳು ಹೊಡೆದೋ ಸಂದರ್ಭದಲ್ಲಿ ಬ್ರಿಡ್ಜಸ್ ಎಲ್ಲ ಹೋದೋ. ಸಾರಂಗಿ ಬ್ರಿಡ್ಜಲ್ಲಿ ಒಬ್ಬ ಹಸುನಿಗಿದ್ದಾನೆ, ಇನ್ನು ನಾಗರಘಟ್ಟ ರೋಡ್ ಬ್ರಿಡ್ಜಲ್ಲಿ ಒಬ್ಬ ಹಸುನಿಗಿದ್ದಾನೆ ಬೈಕ್ ಸವಾರ. ನಾವು ಅದನ್ನು ಸಂಪೂರ್ಣವಾಗಿ ನಾನು ಶಾಸಕನಾದ ಮೊದಲನೇ ಅಧಿವೇಶನದಲ್ಲಿ ಅದನ್ನು ಮನವಿ ಮಾಡಿಕೊಂಡೆ ಸರ್ಕಾರ ಏನಂತ ಉತ್ತರ ಕೊಡ್ತು, ಅನುದಾನದ ಲಭ್ಯತೆ ಆಧಾರದ ಮೇಲೆ ನಿಮಗೆ ಕೆಲಸ ಮಾಡಿಸ್ಕೊಡ್ತೀವಿ ಅಂತ. ಎರಡನೇ ಅವಸರ ಚರ್ಚೆ ಮಾಡಿದೆ, ಸೇಮ್ ಆನ್ಸರ್. ಬೆಳಗಾವಿಯಲ್ಲಿ ಚರ್ಚೆ ಮಾಡಿದೆ, ಸೇಮ್ ಆನ್ಸರ್. ಪುನಃ ಚರ್ಚೆ ಮಾಡಿದೆ, ಅದೇ ಆನ್ಸರು.